ನನಗೆ ಅಫಿಷಿಯಲಿ ಯಾವುದು ನೋಟಿಸ್ ಬಂದಿಲ್ಲ. ನೋಟಿಸ್ ನೋಡ್ತಾ ಇದ್ದರೆ ನಕಲಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಉತ್ತರವನ್ನು ಕೊಟ್ಟಿಲ್ಲ. ದೆಹಲಿಯಲ್ಲಿ BJP ಶಾಸಕ ಯತ್ನಾಳ್ ಅವರ ಹೇಳಿಕೆ ಇದು. ಇದೇನು ನೋಟಿಸ್ ನೋಡಿದೆ, ಅದೇನದು ಒರಿಜಿನಲ್ ಅಂತಲೇ ಕಾಣಿಸ್ತಿಲ್ಲ ನನಗೆ. ಅದಕ್ಕೆ ಡೂಪ್ಲಿಕೇಟ್ ಇದ್ದಂತೆ ಅನ್ನಿಸ್ತು. ಹಾಗಾಗಿ ನಾನು ಅದಕ್ಕೆ ಉತ್ತರ ಕೊಡುವ ಗೋಜಿಗೆ ಹೋಗಲಿಲ್ಲ. ಇಲ್ಲಿವರೆಗೂ ನನಗೆ 3 ಸಲ ನೋಟಿಸನ್ನು ಕೊಟ್ಟಿದ್ದಾರೆ. 2 ಸಲ ನಾನು ಆನ್ಸರ್ ಮಾಡಿದ್ದೀನಿ. ಇದನ್ನೆಲ್ಲ ವಿಜೇಂದ್ರ ಮಾಡಿಸ್ತಾ ಇರೋದು ಅಂತ ಅನ್ನಿಸ್ತು ನನಗೆ. ವಿಜೇಂದ್ರ ಪಾಪ ಬಹಳ ಸಣ್ಣ ಹುಡುಗ ಇದ್ದಾನೆ. ಯಡಿಯೂರಪ್ಪ ಮೂಲಕ ಅಧ್ಯಕ್ಷನ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಮುಡಾ ಪಾದಯಾತ್ರೆ ಬಿಟ್ಟರೆ ವಿಜೇಂದ್ರ ಏನು ಕೆಲಸವೇ ಮಾಡಿಲ್ಲ. ಮಾಡಿದೊಂದು ಪಾದಯಾತ್ರೆ, ಅದು ಬಿಟ್ಟರೆ ಏನು ಮಾಡಿರೋದು ವಿಜೇಂದ್ರ? ನಾವು ಕೊಟ್ಟ ಭಿಕ್ಷೆಯಿಂದ ಇವತ್ತು ವಿಧಾನಸಭೆಗೆ ಮೆಟ್ಲು ಹತ್ತಿರೋದು ಎಲ್ಲ ಮಾತನ್ನು ಯತ್ನಾಳ್ ಒಂದು ಕಡೆ ಹೇಳಿದ್ದಾರೆ. ನೋಟಿಸು ಅಧಿಕೃತವಾಗಿ ನಾನು ಬಂದಿಲ್ಲ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ. ನನಗೆ ಇಲ್ಲಿವರೆಗೆ 3 ಸಲ ನೋಟಿಸ್ ಕೊಟ್ಟಿದ್ದಾರೆ. 2 ಸಲ ಉತ್ತರ ಕೊಟ್ಟೆ. 3ನೇ ಸಲ ಆ ನೋಟಿಸೇ ಡೂಪ್ಲಿಕೇಟ್ ಐತಂತ ಅನ್ನಿಸ್ತು. ಅವಾಗ ಉತ್ತರನೇ ಕೊಡಲಿಲ್ಲ. ಅವಾಗೂ 10 ದಿವಸದ ಕಾಲಾವಧಿ ಕೊಟ್ಟಿದ್ರು. ನಾ ಅದಕ್ಕೆ ಉತ್ತರನೇ ಕೊಡಲಿಲ್ಲ. ನನಗೆ ಗೊತ್ತಾಯ್ತು ಇದು ವಿಜೇಂದ್ರ ಮಾಡಿಸಿದ್ದಿರ್ಬೋದು. ವಿಜೇಂದ್ರ ಭಾಳ ಚಾಲು ಅದಾನ್ರಿ. ಅದಕ್ಕೆ ಈ ನೋಟಿಸ್ ಅಧಿಕೃತವಾಗಿ ನನ್ನ ಮೇಲ್ದಾಗ ಬಂದಿಲ್ಲ ಅಥವಾ ರಿಜಿಸ್ಟರ್ ಪೋಸ್ಟಿಗೆ ಬಂದಿಲ್ಲ. ಭಾಳ ಸಣ್ಣ ಹುಡುಗ ಐತ್ರ. ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರ. ಯಡಿಯೂರಪ್ಪನಿಂದ ಇಡೀ ಲಿಂಗಾಯತರದಾರ, ಎಲ್ಲಿ ಸುಡುಗಾಡದಾರ ಲಿಂಗಾಯತರು. ನಿಮ್ಮ ಮೇಲೆ ಯಾರು ಬಂದೂಕಿಟ್ಟು ಅವ್ರಿಗೆ ಹೊಡಿತಾ ಇದ್ದಾರೆ ಸರ್? ನಿಮ್ಮ ಮೇಲೆ ಬಂದೂಕಿಟ್ಟು ಯಾರಿಗೆ ಹೊಡಿತಾ ಇದ್ದಾರೆ? ನಾ ಸ್ವಂತ ಸೂರದೇನ್ರಿ. ಯಾರು ಇವರು ಯಡಿಯೂರಪ್ಪನ ಬಚ್ಚ ಅಂತ ಹೇಳಿ ನನ್ನ ಲೀಡರ್ ಅಲ್ಲ. ನನ್ನ ಸ್ವಂತ ಸ್ಟ್ಯಾಂಡ್ ಮ್ಯಾಗ ನಾನು ಲೀಡರ್ ಆಗಿದ್ದೆ. ಪ್ರತ್ಯೇಕ ಸಭೆ ಅಂದರೆ ವಕಫ್ ಬಗ್ಗೆ ಹೋರಾಟ ಮಾಡಬಲ್ಲ. ವ್ಯಾಪಕವಾಗಿ ಕರ್ನಾಟಕದಲ್ಲಿ ವಕಫ್ಗೆ ಕಾನೂನಂತ ತಿದ್ದುಪಡಿಯನ್ನು ನಮ್ಮ ಪ್ರಧಾನಮಂತ್ರಿಗಳು ತರ್ತಾ ಇದ್ದಾರೆ. ವ್ಯಾಪಕವಾಗಿ ಜನ ಕೊಡ್ತಾ ಇದ್ದಾರೆ. ಪಕ್ಷ ಭೇದ ಬಿಟ್ಟು ಜನ ಕೊಡ್ತಾ ಇದ್ದಾರೆ. ಸಮಸ್ತ ಹಿಂದೂಗಳು ಮಠ ಮಂದಿರಗಳು ಇವತ್ತು ವಕಫ್ ಆಗ್ತಾ ಇದೆ. ವಿಜೇಂದ್ರ ಏನೂ ಕೆಲಸ ಮಾಡ್ತಾ ಇಲ್ಲ. ಮೂಡಾದ ಪಾದಯಾತ್ರೆ ಬಿಟ್ಟರೆ ಇವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಿಂದ DK ಶಿವಕುಮಾರ್ ಬಗ್ಗೆ ಗಂಭೀರವಾದಂಥ ಆರೋಪ ಬಂದಾಗಿನೂ ಪ್ರತಿಕ್ರಿಯೆ ಕೊಡಲಿಲ್ಲ. DK ಶಿವಕುಮಾರ ನಾವು ಕೊಟ್ಟ ಭಿಕ್ಷೆಯಿಂದ ವಿಜೇಂದ್ರ ಇವತ್ತು MLA ಆಗಿ ವಿಧಾನಸಭೆಯನ್ನು